ಬಾಮ್ಮ ಇಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ಯಮ್ಮ, ಈಗ ಎಷ್ಟು ದುಡ್ಡು ಬೇಕಮ್ಮ, ಅದೆಲ್ಲ ಹಳೆ ಕತೆ ಎಲ್ಲ ಬೇಡಮ್ಮ, ಈಗ ಎಷ್ಟು ದುಡ್ಡು ಬೇಕು ಹೇಳಮ್ಮ, ಅವ್ರು ಕೊಡ್ತಾರೆ. ಬೇಕು ಅಂದ್ರೆ, ಇಲ್ದಿದ್ರೆ ಕೋರ್ಟ್ ನಲ್ಲಿ ಕೇಸ್ ಆಗುತ್ತಮ್ಮ, ಅದ್ ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿಮ್ಮ. ನಿಮ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಮ್ಮ, ಈಗ ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ, ಕೋರ್ಟ್ ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಲೆಕ್ಕ ಹಾಕೋದ್ರೆ ನೀವು ಬರೋದು 5 ಲಕ್ಷ, ಅದ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಷ್ಟು ಬೇಕು ಕೇಳಮ್ಮ. ಅವ್ರ ತಂದೆಗಿಂದೆ ಯಾರು ಇಲ್ವೇನ್ರಿ? ಈಕೆ ತಂದೆಗಿಂದೆ ಯಾರು ಇಲ್ವಾ? ತಾಯಿ ಕರೀರಿ ಮತ್ತೆ. ಇವಳೇ ಬುದ್ಧಂತ್ಲಾ? ಇವ್ರಿಗೆ ಅರ್ಥ ಆಗುತ್ತೆ, ಇವ್ರ ತಾಯಿಗೆ ಅರ್ಥ ಆಗುತ್ತೋ? ಆ ಹೆಣ್ಮಗಳ ಹೆಸರೇನು? ನಿಮ್ ಹೆಸರೇನಮ್ಮ? ನಾಗರತ್ನ. ನೀವ್ ಅವ್ರ ತಾಯಿನಮ್ಮ? ನೋಡಿ ತಾಯಿ, ಒಂದ್ ಮಾತು ಹೇಳ್ತೀನಿ, ಹುಡುಗಿ ಏನೋ ತೊಂದ್ರೆ ತಾಪತ್ರೆ ಅದೇನೇನೋ ಆಗಿತ್ತದ್ ಮರ್ತ್ ಬಿಡಿ ಅಲ್ಲಿಗೆ, ಗೊತ್ತಾಯ್ತಲ್ಲ. ಅವಳೇನೋ ದುಡ್ಡು ಕೊಟ್ಟಿದ್ದಾಳಂತೆ, ಅವ್ಳು ಕೊಟ್ಟಿರೋದ್ ಪ್ರಕಾರ ಆಕೆಗೆ 30 ಲಕ್ಷ ಕೊಟ್ಟಿದೀನಿ ಅಂತ ಹೇಳ್ತಾರೆ. ಬ್ಯಾಂಕ್ ನಲ್ಲಿ 5 ಲಕ್ಷ ರೂಪಾಯಿ ಬಂದಿದೆ. ಅದೇನೇನೋ ಅವ್ರವ್ರು ಚೆನ್ನಾಗಿದ್ದಾಗ ಏನೇನ್ ಬೇಕೋ ಮಾಡ್ಕೊಂಡಿದ್ದಾರೆ. ಈಗ ಅದೆಲ್ಲ ಮುಗ್ದೋಗ್ಬಿಡ್ಬೇಕು, ಕೇಸ್ ಇಲ್ಲಿಗೆ ಮುಗ್ದೋಗ್ಬಿಡ್ಬೇಕು, ಇತ್ಯರ್ಥ ಆಗ್ಬಿಡ್ಬೇಕು ಅಂತಂದ್ರೆ ತಾಯಿ, ನೀವೊಂದ್ ಫಿಗರ್ ಹೇಳ್ಬೇಕು, ಇಷ್ಟು ದುಡ್ಡು ಕೊಡಿ ಅಂತ. ಅಷ್ಟು ದುಡ್ಡು ಕೊಡ್ಸಕ್ ಹೇಳ್ತೀನಿ, ಮ್ಯಾಟ್ರ್ ಮುಗಿಯುತ್ತೆ. ನಿಮ್ ದಾರಿ ನಿಮ್ಗೆ, ಅವ್ರ ದಾರಿ ಅವ್ರಿಗೆ, ಇನ್ಯಾವ ತಕರಾರು ಇರಲ್ಲಮ್ಮ. ನಿಮ್ ದಾರಿ ನೀವು ನೋಡ್ಕೊಳ್ಳಿ, ಅವ್ರ ದಾರಿ ಅವ್ರು ನೋಡ್ಕೋತಾರೆ. ನೀವು 30 ಲಕ್ಷ ಅಂತೀರಿ, ಸರ್ಕಾರದ ಬ್ಯಾಂಕಿನ ಪ್ರಕಾರ 5 ಲಕ್ಷ ರೂಪಾಯಿ ಬರ್ತಾ ಇದೆ. ಅದ್ ಬಿಟ್ಟು ಇದ್ರಿ ನಿನ್ ಮಧ್ಯದ ಯಾವ್ದಾರು ಒಂದ್ ಹೇಳಿ. ನೀವ್ ಹೇಳಿದ್ದಕ್ಕೆ ನಾನು ಒಪ್ಕೊಂಡ್ ಮಾಡ್ತೀನಿ. ಇದೆರಡರ ಮಧ್ಯದ ಹೇಳ್ಬೇಕು, ಸುಮ್ನೆ 30 ಅಂತಾನೆ 29 ಕೊಡಿ ಅಂತ ಹೇಳಂಗಿಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಹೇಳಿ, ಒಂದ್ 2 ನಿಮಿಷ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಪಾಠ ಮಾಡಿ, ಹಿಂಗ್ ಬಂದಿದೆ ಅಮ್ಮ, ಇಷ್ಟಿದೆ ಅಂತ ಹೇಳಿ, ಇಷ್ಟೆಲ್ಲ ಹೇಳಿದೀನಿ. ಒಂದ್ ಫಿಗರ್ ಹೇಳಿದ್ರೆ ಅವ್ನ್ ದುಡ್ಡು ಕೊಡ್ತಾನೆ. ಆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ವಾಪಸ್ ಜೈಲ್ಗೆ ಹೋಗ್ಬೇಕು ಅಂತ ಬರೀತೀನಿ. ಅದ್ ಹಾಕಿದ್ರೆ 482 ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋದು ಅಂತ ಬರ್ಕೊಳ್ಳಿ. ಈಗಲೇ ಒಂದು ಜಾಯಿಂಟ್ ಮೆಮೊ ಬರ್ಕೊಳ್ಳಿ, ಅದನ್ನ ಜಾಯಿಂಟ್ ಮೆಮೊ ಇಟ್ಕೊಂಡು ಬೇಲ್ ಗ್ರಾಂಟ್ ಮಾಡಿ, ಅಲ್ಲಿ ಮ್ಯಾಟ್ರ್ ಆಗುತ್ತೆ, ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಮೇಜರ್ ಇದ್ದಾರೆ, ನಾಳೆ ದಿನ ಅವೆಲ್ಲ ಪ್ರೂವ್ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಅವ್ರಿಗೆ ಹೇಳ್ಬೇಕು, ನೀವು ಅದನ್ನೆಲ್ಲ ಕ್ಲಿಯರ್ ಹೇಳ್ಬೇಕು. ಮಾದೇವು ಇದನ್ನೆಲ್ಲ ನೋಡ್ಕೊಂಡು ಸೂಕ್ಷ್ಮವಾಗಿ ಕೆಲಸ ಮಾಡ್ಬೇಕು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿದೆ, ಉಪಾಯವಾಗಿ ಒಂದೊಂದೇ ಬಿಡಿಸ್ಕೋಬೇಕು ಮಾದೇವು. ಆಮೇಲೆ ಒಂದೊಂದೇ ಬಿಡಿಸ್ಕೊಂಬಿಟ್ಟು 2 ಸತಿ ಒಗದ್ ಬಿಟ್ರೆ ಆ ತೂತ ಪಾತ ಎಲ್ಲ ಮುಚ್ಚೋಗ್ಬಿಡುತ್ತೆ. ನೀವು ಹಂಗ ಹಾಕ್ಬಿಟ್ಟು ಹಿಂಗ್ ಎಳೆದ್ರೆ ಬರ್ರ ಅಂತ ಅರ್ಧೋಗುತ್ತೆ. ಐನಾತಿ ಜಾಗದಲ್ಲಿ ಇಷ್ಟುದ್ದ ಕಾಣುತ್ತೆ. ಏನ್ ಮಾಡ್ಬೇಕು? ಅವ್ರ ಏನ್ ಅನುಕೂಲ ಇದ್ದ ಸಂದರ್ಭದಲ್ಲಿ ಏನೋ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ತೊಂದ್ರೆ ಇತ್ತು, ಇವ್ರಿಗೂ ತೊಂದ್ರೆ ಇತ್ತು, ಅವ್ರಿಗೂ ಬೇಕಾಗಿತ್ತು, ಇವ್ರಿಗೂ ಬೇಕಾಗಿತ್ತು, ಅದೆಲ್ಲ ಇರುತ್ತೆ. ಇನ್ನು ಚಿಕ್ಕ ವಯಸ್ಸು ಹುಡುಗಿ, ಏನೋ ಒಂದ್ ದಾರಿ ನೋಡ್ಕೋಬೇಕಲ್ವ ಅವಳು. ನಾನ್ ಯಾಕೆ ಹೇಳ್ಬೇಕು? ದುಡ್ಡು ಕೊಟ್ಟಿರೋದು ಅವಳು, ಇಸ್ಕೊಂಡವ್ ಅವನು, ನಾನ್ ಯಾಕೆ ಮಧ್ಯೆ ಹೇಳಿ? ರಮೇಶ್, ಯು ಕಮ್ ಔಟ್ ವಿತ್ ಎ ಫಿಗರ್. ದೇಸೆ 30, ನೋ ದೇಸೆ 30, 32 ಅಂತಾರೆ, 30 ಇಟ್ಕೊಳ್ಳೋಣ. ನಿಮ್ ಇದ್ರ ಪ್ರಕಾರ 5 ಇದೆ. ಅಡ್ಮಿಟೆಡ್ಲಿ ಗೂಗಲ್ ಪೇ ಅಂಡ್ ಅದರ್ ಡೀಟೇಲ್ಸ್ ಆರ್ ನಾಟ್ ಫೋರ್ತ್ ಕಮಿಂಗ್. ವೇಟ್ ಟೇಕಿಂಗ್ ನೋಟ್ ಆಫ್ ಬಿಟ್ವೀನ್ 5 and 30. ಯು ಕಮ್ ಔಟ್ ವಿತ್ ಎ ಫಿಗರ್. ಟೆಲ್ ಮಿ. ಆಯ್ತು, ಬಿಟ್ಬಿಡಿ, ಅದೆಲ್ಲ ಬೇಡ. ಆಮೇಲೆ ಏನೋ ಪ್ರಶ್ನೆ ಬೇಡ, ಈಗ ಒಂದ್ ಫಿಗರ್ ಹೇಳ್ಬಿಡಿ. ಬೇಡಪ್ಪ, ಆತರ ಎಲ್ಲ ಏನು ಬೇಡ. ಫಿಗರ್ ಹೇಳ್ಬಿಡಿ ಒಂದು. 10 ತುಂಬಾ ಕಡಿಮೆ ಆಯ್ತು. 30ಕ್ಕೂ 5ಕ್ಕೂ 10 ತುಂಬಾ ಕಡಿಮೆ ಆಯ್ತು. ಅರ್ಧಕ್ಕೆ ಅರ್ಧನೂ ಆಗ್ಲಿಲ್ಲ. ರಮೇಶ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಒನ್ಸ್ ಅಂಡ್ ಫಾರ್ ಆಲ್ ಫೈನಲ್ ಆಗೋಗ್ಬಿಡ್ತಾ ಇದೆ, ಗೊತ್ತಾಯ್ತಲ್ಲ. ನಾಳೆ ದಿನ ಇವೆಲ್ಲಾನು ಸುಮ್ನೆ ಬೆಂಕಿ ಜೊತೆ ಸರ್ಸ ಆಡ್ದಂಗೆ. ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಡಿ. ಒಂದ್ 50% ಆಗ್ಲಿಲ್ಲ, 30 ಅಂದ್ರೆ 15 ಅಂದ್ರೆ 50% ದಾಟಿ ಏನಾದ್ರು ಹೇಳಿ. ಹೌದು, ಇನ್ನೊಬ್ಬರ ದುಡ್ಡಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಲಿಲ್ವಾ ಅವರು? ಇನ್ನೊಬ್ಬರ ದುಡ್ಡಿನಲ್ಲಿ ಎಂಜಾಯ್ ಮಾಡ್ಲಿಲ್ವಾ? ಅದೆಲ್ಲ ತಪ್ಪು. 20 ಲಕ್ಷ ರೂಪಾಯಿ ಮಾಡ್ಬಿಡಿ, ಒಪ್ಪಿಸ್ಬೋದು. ಅವ್ರಿಗೆ ಹೇಳಿ, ಅವ್ರ ಕಡೆ ಅವ್ರಿಗೆ ಯಾರಿದಾರ, ಅವ್ರ ತನ್ನ ಹುಡ್ಗನ್ ತಂದೆ ಇಲ್ಲೇನು? ಮಾರೋ ಅಣ್ಣಯ್ಯ, ಏನಪ್ಪ ಅವನ ಹೆಸರೇನು? ನಿನ್ನ ಹೆಸರೇನು ಅಣ್ಣಯ್ಯ? ಪಾಪ ಮುಂದ್ ಬಾರಪ್ಪ, ಒಂದ್ ಸ್ವಲ್ಪ ಜಾಗ ಬಿಡವ. ನಿನ್ನ ಹೆಸರೇನಪ್ಪ? ಮುನ್ಶಾಮಪ್ಪ. ಈಗ ನಿಮ್ ವಕೀಲರಿಗೆಲ್ಲ ಗೊತ್ತಿದೆ, ಅಲ್ಲಿ ಕೂತ್ಕೊಂಡೋಗಿ ಹೇಳ್ತಾರೆ, ಗೊತ್ತಾಯ್ತಾ? ಈಗ ಒಂದು ಹೊರಗಡೆ ಹೋಗುವಂತ ಒಂದು ಅವಕಾಶ ಸಿಕ್ಕಿದೆ ಸುಲಭವಾಗಿ. ಇದು ಇಲ್ಲಿಗೆ ಮುಗ್ದೋಗುತ್ತೆ. ಈ ಕೋರ್ಟ್ ನಲ್ಲಿ ಎಲ್ಲ ಇತ್ಯರ್ಥ ಆಗೋಗ್ಬಿಟ್ಟು ಆ ಹುಡ್ಗಿದ ದಾರಿ ಹುಡ್ಗಿಗೆ, ನಿಮ್ ದಾರಿ ನಿಮ್ಗೆ. ಆಕೆ 32 ಬರ್ಬೇಕು ಅಂತ ಕೇಳ್ತಾರೆ. ಸರ್ಕಾರದ ಬ್ಯಾಂಕ್ ಲೆಕ್ಕದಲ್ಲಿ 5 ಲಕ್ಷ ರೂಪಾಯಿ ಇದ್ದೇ ಇದೆ. ಅದಲ್ದಲ್ಲೇ ಗೂಗಲ್ ಪೇ, ಆ ಪೇ, ಈ ಪೇ ಅಂತೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಅವ್ರವ್ರ ಮಧ್ಯದಲ್ಲಿ ಏನೇನ್ ನಡೆದಿರುತ್ತೋ ನನ್ಗೂ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ. ಇವೆಲ್ಲ ಇದಿದ್ದನ್ನ ಇವತ್ ಮಾಡ್ಕೊಂಡು 8-10 ವರ್ಷ ಕೋರ್ಟ್ ನಲ್ಲಿ ಕೇಸ್ಗಳು ಮಾಡ್ಕೊಂಡು ಆ ಹುಡ್ಗನ್ ಜೀವನ ಹಾಳು, ಹುಡ್ಗಿ ಜೀವನ ಹಾಳು ಇದನ್ ಮಾಡ್ತಿರೋ.
ಒಮ್ಮೆಲೆ ಒಂದೇ ಒಂದು ಇತ್ಯರ್ಥ ಮಾಡಿ 20 ಲಕ್ಷ ರೂಪಾಯಿಗೆ ಒಪ್ಕೊಂಡ್ಬಿಡ್ತಾಳೆ. ಅದನ್ನ ಹೊಂದಾಣಿಕೆ ಮಾಡೋಂಗಿದ್ರೆ ಮಾಡ್ರಿ, ಇಲ್ದರ್ ಕೇಸ್ ನಡೀಲಿ, ನಿಮ್ ಹುಡುಗ ಅಲ್ಲಿರ್ಲಿ. ಎಸ್, ಪೋಸ್ಟ್ ಆಫ್ಟರ್ ವೆಕೇಶನ್ ಅವ್ರು ಕೇಳ್ಬಿಟ್ಟು ಹೇಳಿ. ನೀವು ಅವ್ರು ಆಗಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಮಾತಾಡ್ಕೊಂಬಂದು 12:45 ಕೋರ್ಟ್ ಎದ್ಬಿಡುತ್ತೆ. ಬಿಕಾಸ್ 1 o'clock we have full court meeting. Your job is over. You can go. Anirudh can go. You can go. You can go. ಏನಾಯ್ತು? ಏನು ಕನ್ಸೆಷನ್ ಬೇಡ. 25 ಹೇಳ್ಬೇಕು ಅಂತಿದ್ದೆ ರಮೇಶು, 20 ಕೇಳಿದೀನಿ. 25 ಹೇಳ್ಬೇಕು ಅಂತಿದ್ದೆ, 20 ಹೇಳಿದೀನಿ. 20 ಸರಿ ಇದೆ. ಟೈಮ್ ತಕೊಳ್ಳಿ ಬೇಕಾರೆ, 2 ದಿನನೋ 4 ದಿನನೋ 3 ತಿಂಗಳು 6 ತಿಂಗಳು 8 ತಿಂಗಳು ಟೈಮ್ ತಕೊಳ್ಳಿ. 482 ವಾಷಿಂಗು ಓನ್ಲಿ ಆಫ್ಟರ್ ದಿ ಲಾಸ್ಟ್ ಪೇಮೆಂಟ್. ಇವತ್ತು ಬೇಲ್ ಆರ್ಡರ್ ಮಾಡಿ. ಹಂಗ್ ಮಾಡಕ್ ಬರೋದಿಲ್ಲ ಯಜಮಾನ್ರೆ. ನಿಮ್ಮನ್ನೇ ಒಂದ್ ಹೇಳ್ತೀನಿ ಯಜಮಾನ್ರೆ, ನಿಮ್ಮನ್ನೇ ಹೆಣ್ಮಗಳಾಗಿದ್ರೆ ನೀವ್ ಹಿಂಗೆ ಹೇಳ್ತಿದ್ರಾ? ಬಿಟ್ಬಿಡಿ. ನೋಡಿ ನ್ಯಾಯ ಆಗ್ತಾ ಇದೆ, ಒಂದ್ ಕೇಳ್ಕೊಳ್ಳಿ. ನೀವೆಲ್ಲ ನ್ಯಾಯಸ್ಥರು, ಹಳ್ಳಿಗಳ ಕಡೆ ಇರೋರು. ನ್ಯಾಯ ಇನ್ನು ಅಷ್ಟೋ ಇಷ್ಟೋ ಇರೋಷ್ಟೊತ್ತಿಗೆ ಅಷ್ಟೋ ಇಷ್ಟೋ ಮಳೆ ಬೆಳೆ ಆಗ್ತಾ ಇದೆ, ಗೊತ್ತಾಯ್ತಾ? ಇದಕ್ ಲೆಕ್ಕಾಚಾರ ಇಟ್ಕೊಳ್ಳಿ. ಒಂದ್ ಹೆಣ್ಮಗ್ಳಿಗೆ ನ್ಯಾಯ ಆಗ್ತಾ ಇದೆ, ಆ ಪಾಪ ಅಲ್ಲಿಗೆ ತೊಡೆದೋಗುತ್ತೆ. ಮುಂದೆ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ, ಮುಂದೆ ಆ ವಂಶಾಭಿವೃದ್ಧಿ ಆಗ್ಬೇಕೋ ಬೇಡವೋ? ಇವಳು ದಿನಾಗ್ಲೂ ನಿಟ್ಟುಸರು ಆಗ್ತಾ ಇದ್ರಲ್ಲಿ ಚೆನ್ನಾಗಾಗತ್ತಾ? ಆಗೋದಿಲ್ಲ. ಅದೆಲ್ಲ ಚೆನ್ನಾಗಿರ್ಬೇಕು. ನಿಮ್ ವಸ್ತು ನಿಮ್ಗೆ ವಾಪಸ್ ಬರ್ಬೇಕು. ನೋಡ್ಕೊಂಡಿದ್ದನ್ನೇ ಮಾಡ್ಕೊಂಡಿದ್ದನ್ನೇ ಗೊತ್ತಿಲ್ಲ ನಿಮ್ಗೆ, ಅದ್ ಮಾಡಕ್ ಬರುದಿಲ್ಲ. ಅವ್ರಿಗೂ ಒಂದ್ ನ್ಯಾಯ ಆಗ್ಬೇಕು. ಅದು ಸರಿಯಾಗಿದೆ, ಟೈಮ್ ತಕೊಳ್ರಿ. ನಿಮ್ ವಕೀಲರಿದ್ದಾರೆ, ಹ್ಞೂ ಅಂತಂದ್ರೆ ಮಾಡ್ಕೊಂಬಂದ್ ಹಾಕಿ ನಾನು ಪೆಟಿಷನ್ ಅಲೋ ಮಾಡ್ತೀನಿ. ಟೈಮ್ ತಗೊಳ್ಳಿ. ಒನ್ ಇಯರ್ ಜಾಸ್ತಿ ಆಗುತ್ತೆ. ನೀವು ನೋಡ್ಕೊಂಡು ಬರ್ದಾಕಿ, ನಾನು ನನ್ನ ಕೆಲಸ ಮಾಡ್ತೀನಿ. ಎಷ್ಟು? 9 ತಿಂಗಳು ಆಗ್ಬೋದು. ಒಟ್ಟಿಗೆ ಅಷ್ಟು ದುಡ್ಡು ಎಲ್ಲಿಂದ ಮಾಡ್ತಾರೆ ಮಾಧವ್? ಕೂತ್ಕೊಂಡು ಇಬ್ರು ಬರೀರಿ, ಒಂದ್ ಜಾಯಿಂಟ್ ಮೆಮೊ ಬರೀರಿ. ಒಂದ್ ಸ್ವಲ್ಪ ಕೊಡ್ತಾರೆ, ಏನಾದ್ರು ಕೊಡ್ತಾರೆ. 5 lakhs ಎಲ್ಲ ಕೇಳ್ಬೇಡಿ. ಅವ್ನ್ ಜೈಲಲ್ಲಿ ಇದ್ದಾನೆ, ಹೊಂದಾಣಿಕೆ ಮಾಡ್ಬೇಕಲ್ಲ. ಏನ್ ಕೊಡ್ತೀರಿ ಈಗ ಬೇಲ್ ಆರ್ಡರ್ಗೆ? ಎಟ್ ಕೊಟ್ಟಿರ ಹೇಳಿ? ನೋಡ, ಅವನ ದುಡ್ಡು ಕಟ್ಟಿದ್ರೆ ಜೈಲಿಂದ ಹೊರಗಡೆ ಬರ್ತಾನೆ. ಎಷ್ಟು ಅಂತ ಹೇಳಪ್ಪ? ಎಷ್ಟ್ ಬೇಕ್ ಕಟ್ತಿರೋ ಅಷ್ಟ್ ಬೇಕ್ ಬರ್ತಾನೆ. ಜಾಯಿಂಟ್ ಮೆಮೊ ಬರ್ದ್ ಕೊಟ್ಬಿಡಿ, ನಾನು ಅದ್ ಪ್ಲೇಸ್ ಮೇಲೆ ಬರ್ಕೋತೀನಿ. ಬೇಡಪ್ಪ ಯಜಮಾನ್ರೆ, ಅದ್ ಸರಿ ಹೋಗಲ್ಲ. ಇಷ್ಟೆಲ್ಲ ಒಪ್ಪದ್ಮೇಲೆ ಇಲ್ಲಿಗೆ ಬಂದು ಕೊನೆಯಲ್ಲಿ ಬೇಡ 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 ಬೇಡ, ಆ ಹುಡುಗಿನ ನಾನ್ ನೋಡ್ಬೇಕು, ಜವಾಬ್ದಾರಿ. ಗೊತ್ತಾಯ್ತಲ್ಲ? ಈಗ ಇಷ್ಟೆಲ್ಲ ಆದ್ಮೇಲೆ ಆ ಹುಡುಗಿಗೆ ಹೆಂಗೆ ಲಗ್ನ ಆದಿತ್ತು? ಏನ್ ಬೇಡ, ಮನ್ಸ್ ಮಾಡಿದ್ದಕ್ಕೇನೆ 32ರಿಂದ 20 ಮೊದಲನೇ ದಿನ 50 ಕೇಳಿದ್ಲು ಆ ಹುಡುಗಿ. 50 ಕೇಳಿದ್ಲು. ಕೊಟ್ಬಿಡಿ, ಕೊಟ್ಟೆ ಬಿಡಿ. ಯಜಮಾನ್ರು ತಂದಿದ್ದಾರೆ, ಮದೇವ್ ಆಯ್ತು, ಸಪೋರ್ಟ್ಗೆ ನಿಂತಿದ್ದೀರಲ್ಲ, ಕೊಟ್ಬಿಡಿ. ಅದನ್ನ ಬರೆದು ಬಿಡಿ ರಮೇಶ್. ನೀವು ಎಂಟ್ರಿ ಇಟ್ಟಿಂದಿರಿ, ತಗೊಮ್ಮ, ಎಣಿಸ್ಬಿಟ್ಟು ಕೊಡ್ತಾರೆ. ತಗೊಮ್ಮ, 1.5 ಲಕ್ಷ ತಗೊಮ್ಮ. ಮಿಕ್ಕಿದ ದುಡ್ಡನ್ನ 3 ತಿಂಗಳಂಗೆ ಆ ಕಂತಾಕಿ ಒಟ್ಟು 9 ತಿಂಗಳಲ್ಲಿ ತೀರ್ಮಾನ ಮಾಡ್ತಾರಮ್ಮ. 9 ತಿಂಗಳು ಆದ್ಮೇಲೆ ನೀನೊಂದು ಅರ್ಜಿಗೆ ಸೈನ್ ಮಾಡ್ಕೊಡ್ಬೇಕು. ಈಗೊಂದು ಸೈನ್ ಮಾಡಿರ್ಬೇಕು. ಅಲ್ಲಿ ನನಗೆ ಈ ಕೇಸ್ ಬೇಡ, ಮುಂದುವರ್ಸ್ಬೇಡ, ಅವ್ರು ನಮ್ ದಾರಿ ನಮ್ಗೆ, ಅವ್ರ ಬಾರಿ ಅವ್ರಿಗೆ ಅಂತ. ಏನಮ್ಮ? ಫಸ್ಟ್ ಅದನ್ನ ಬರೀರಿ ನೀವು. ಅದನ್ನ ಅವ್ರು ಇನ್ನೂ ಏನೋ ಅಲ್ಲ ಅಂತ ಇದಾರೆ. ಏನಂತಿದ್ಯಮ್ಮ? ಅದೆಲ್ಲ ಬರೀತೀನಲ್ಲಮ್ಮ, ಅದನ್ನ ಅಲ್ಲೇ ಬರೀತಾರೆ. ಈಗ ನೀವು ಸೈನ್ ಹಾಕಿ ಕೊಡ್ತಾರೆ. ನೋಡಿ, ನೀವು ಚೆನ್ನಾಗಿರಿ, ಅವರು ಚೆನ್ನಾಗಿರ್ತಾರೆ. ಹೊಸದಾಗ ಊರಿಗೆ ಹೋದವ್ರು ಒಬ್ಬರಿಗೆ ಯಜಮಾನ್ರಿಗೆ ಕೇಳಿದ್ರಂತೆ, ಊರ್ ಚೆನ್ನಾಗಿದ್ಯಾ ಅಂತ. ಅವಾಗ ಯಜಮಾನ್ರಿಗೆ ಉತ್ತರ ಹೇಳಿದ್ರಂತವ್ರು, ನಿಮ್ ನಾಲ್ಗೆ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ. ಅಷ್ಟೇ, ತಿಳಿತಲ್ಲ? ನೀವು ಚೆನ್ನಾಗಿರಿ, ಅವರು ಏನು ಮಾಡಕ್ ಹೋಗಲ್ಲ. ಒಂದ್ ಯೋಚನೆ ಮಾಡ್ಬೇಕು ಯಜಮಾನ್ರು. ಈ ತರದ್ದೆಲ್ಲ ಆದಾಗ ನೀವೇ ಅಲ್ಲಿ ಕೂತ್ಕೊಂಡು ಬಗೆಹರಿಸ್ಬಿಟ್ಟಿದ್ರೆ ಅದು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಆಯ್ತಲ್ಲ, ಈಗೆಲ್ಲ ಆಯ್ತಲ್ಲ, ಬಿಟ್ಬಿಡಿ. ಈಗೆಲ್ಲ ಕೂತ್ಕೊಂಡಿದ್ದೀರಿ, ಬಗೆಹರಿಸ್ಬಿಟ್ಟಿದ್ದೀರಿ. ಮುಂದೆ ಆಗ್ಬೇಕು. ಅವನ ಮಗಳು ಚೆನ್ನಾಗಿರ್ಬೇಕು, ಅವನ ಅಳಿಯ ಹೊರಗೆ ಬರ್ಬೇಕು, ಅವ್ರು ಚೆನ್ನಾಗಿ ಬದುಕ್ಬೇಕು, ಆಕೆನೂ ಚೆನ್ನಾಗಿ ಬದುಕು, ಎಲ್ಲರೂ ಚೆನ್ನಾಗಿರಿ. ಯಾರು ಬೇಡ ಅಂತಾರೆ? ಗೊತ್ತಾಯ್ತಲ್ಲ? ನೋಡಮ್ಮ, ನೀನು ನಾಳೆಯಿಂದ ಯಾವುದೇ ರೀತಿಯಾಗಿ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇನ್ನೊಂದ್ರಲ್ಲಿ, ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಮಾಡಬಾರ್ದು. ಅವರು ನಿಂಗೆ ಏನು ಮಾಡಲ್ಲ. ಆಯ್ತು, ಕೊಡ್ಲಿ, ಬರ್ಕಮ್ಮ. ಸೆಕ್ಷನ್ 439 CRPC ಒಂದ್ ಜಾಯಿಂಟ್ ಮೆಮೊ ಕೊಟ್ಬಿಡಿ, ನಾನು ಪ್ಲೇಸ್ ಅಲ್ಲಿ ಇಟ್ಕೋ. Heard Sri B. Ramesh, a learned HCGP, and R.K. Mahadeva for the de facto complainant. First, de facto complainant present.
the father-in-law of the petitioner present. First, the parties amicably settled the dispute amongst themselves. First, there was a living in relationship between the parties on the ground of promise to marry. However, the promise could not be fulfilled and petitioner married some other lady and therefore, complaint came to be filed. First, petitioner is arrested and is in judicial custody. Yavathindanappa? On and from 15/12/2021. First, charge sheet is also filed. First, when the matter stood thus, parties have settled the dispute amicably and they have presented a joint memo. Aita, as per the contents of the joint memo, sum of rupees 20 lakhs will be obtained by the sum of 20 lakhs would be paid by the petitioner to the de facto complainant as full and final settlement of the as a compensation for the living in relationship that petitioner had with the complainant. First, it is while fixing the amount, it is also taken note of the fact that de facto complainant has lent some money through bank account and Google Pay and other methods to the petitioner. Likewise, petitioner has also repaid some amount to the petitioner. Taking note of these aspects of the matter, and also taking note of the fact that the bank statement is made available before the court, the parties wants to settle the dispute amicably. First, after payment of the entire amount of 20 lakhs in installments, dispute a logical end by filing necessary application before this court, necessary petition before this court to bring the dispute to logical end. First, sum of rupees in persons of the said settlement today, sum of rupees 1,50,000 is paid in cash to the de facto complainant by the de facto complainant, and the same is acknowledged 1.5 lakhs of rupees as the first installment. The balance amount would be paid in 3 installments of 3 months, 3 months gap. First, 3 installments in 3 months gap. First, aita 3 months gap. First, next para. Once the entire amount is paid, the list would be brought to a logical end. First, the said submission in the form of joint memo is placed on record. First, taking note of these aspects of the matter, continuation of the accused petitioner in judicial custody is no longer warranted. Accordingly, bail petition following order is passed. Bail petition allowed. Aita, petitioner be enlarged on bail on executing a bond in a sum of rupees 1 lakh with 2 sureties for the like sum. First, petitioner shall attend the court regularly. Aita, petitioner shall not tamper the prosecution witnesses. Petitioner shall not harass the de facto complainant in any manner. So also, complainant shall not post any objectionable material on social media. First, each of the parties shall work towards the settlement proposed in the joint memo. First, next para. Aita, next ಅದನ್ನ ಮೇಲ್ಗಡೆನೆ ಬರ್ಕೊಂಡ್ಬಿಡು. ಆ ಪ್ಯಾರನ ಮೇಲ್ಗಡೆ ಎರಡು ಪೋಸ್ಟ್ ಮಾಡಬಾರ್ದು ಅನ್ನೋ ಪ್ಯಾರ ಇದೆಯಲ್ಲ, ಅದನ್ನ ಮೇಲ್ಗಡೆ ಬರ್ಕೊಂಡ್ಬಿಡು. ನೆಕ್ಸ್ಟ್ ಪ್ಯಾರ ಕೆಳಗಡೆ, petitioner shall attend the court regularly. ಆಯ್ತಾ, petitioner shall not tamper the prosecution witness. ಆಯ್ತಾ, petitioner full stop. Next para, violation of any one of the condition would entitle the prosecution to seek for cancellation of the bail. Ordered accordingly. ನೀವು ಬರ್ಬಿಟ್ಟು ಅಲ್ಲಿ ಕೊಡಿ, 1 ಗಂಟೆಗೆ ಮೀಟಿಂಗ್ ಇದೆ, and I have to go there. Yes, Mr. Ramesh, you take care of that. ಅದನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡಿ, ಅದನ್ನ ಆರ್ಡರ್ ಶೀಟ್ ಅಲ್ಲಿ ಬರ್ಸ್ಕೊಳ್ಳಿ. ಎಸ್, ಆಯ್ತಪ್ಪ.